ರೇಣುಕಾ ಸ್ವಾಮಿಗೆ ನೀನು ಎಲ್ಲಿದೆಯಾ ಅಂತ ಪವನ್ ಮೆಸೇಜ್ ಆಗ್ತಾನೆ. ನೀನು ಎಲ್ಲಿದೆಯಾ ಅಂತ ಪವನ್ ರೇಣುಕಾ ಸ್ವಾಮಿಗೆ ಕೇಳ್ತಾನೆ. ರೇಣುಕಾ ಸ್ವಾಮಿ ತಾನಿರುವ ಲೊಕೇಶನ್ ಮೆಸೇಜ್ ಮಾಡ್ತಾನೆ. ಅದಕ್ಕೆ ಪವನ್ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಂತಾನೆ. ಆತ ರಿಪ್ಲೈ ಮಾಡಿದ್ರು ಸಹ ನೀನು ಸುಳ್ಳು ಹೇಳ್ತಿದ್ಯಾ ಅಂತಾನೆ. ಅಲ್ಲದೆ ಕೆಲಸ ಮಾಡುವ ಜಾಗದ ಮಾಹಿತಿ ನೀಡ್ತಾನೆ ರೇಣುಕಾ ಸ್ವಾಮಿ. ನಂತರ ಖಾಸಗಿ ಫಾರ್ಮಸಿ ಬಳಿ ಇರುವ ಫೋಟೋವನ್ನು ಕಳಿಸ್ತಾನೆ. ಆತ ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಪವನ್ ಕನ್ಫರ್ಮೇಶನ್ ಮಾಡ್ಕೊಳ್ತಾರೆ. ನಂತರ ಪವನ್ ಆ ಜಾಗದ ಹುಡುಕಾಟ ಶುರು ಮಾಡ್ತಾನೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಪಿಪಿ ಪ್ರಸನ್ನಕುಮಾರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ನಗರದ 57ನೇ ಸಿಸಿಎಚ್ ಕೋರ್ಟ್ನಲ್ಲೇ ಜಡ್ಜ್ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ದಾರೆ. ರೇಣುಕಾ ಸ್ವಾಮಿಯ ಕಿಡ್ನಾಪ್ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಕೊಲೆಯಾದ ರೇಣುಕಾ ಸ್ವಾಮಿಗೆ ನೀನು ಎಲ್ಲಿದೆಯಾ ಅಂತ ಪವನ್ ಮೆಸೇಜ್ ಆಗ್ತಾನೆ. ನೀನು ಎಲ್ಲಿದೆಯಾ ಅಂತ ಪವನ್ ರೇಣುಕಾ ಸ್ವಾಮಿಗೆ ಕೇಳ್ತಾನೆ. ರೇಣುಕಾ ಸ್ವಾಮಿ ತಾನಿರುವ ಲೊಕೇಶನ್ ಅನ್ನ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತಾನೆ. ಅದಕ್ಕೆ ಪವನ್ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತಾನೆ. ಆತ ರಿಪ್ಲೈ ಮಾಡಿದ್ರು, ಅಂದ್ರೆ ರೇಣುಕಾ ಸ್ವಾಮಿ ರಿಪ್ಲೈ ಮಾಡಿದ್ರು ಸಹ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಪವನ್ ರೇಣುಕಾ ಸ್ವಾಮಿಗೆ ರೇಗ್ತಾನೆ. ಇದಲ್ಲದೆ ರೇಣುಕಾ ಸ್ವಾಮಿ ತಾನು ಕೆಲಸ ಮಾಡುವ ಜಾಗದ ಮಾಹಿತಿ ಕೂಡ ನೀಡ್ತಾನೆ. ನಂತರ ಖಾಸಗಿ ಫಾರ್ಮಸಿ ಬಳಿ ಇರುವ ಫೋಟೋ ಒಂದನ್ನ ಕಳಿಸ್ತಾರೆ. ಆತ ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾನೆ ಪವನ್. ನಂತರ ಪವನ್ ಆ ಜಾಗದ ಹುಡುಕಾಟ ಶುರು ಮಾಡ್ತಾನೆ. ಹೀಗೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್.